ಶ್ರೀರಂಗಪಟ್ಟಣದ ವಕೀಲರ ವಿವಿಧ ದೇಶಗಳ ಸಹಕಾರ ಸಂಘದಾಗಿರ್ತಕ್ಕಂಥ ಸೋಮವರು ಇವತ್ತು ಮಾಸ್ ಚಾನಲ್ಗೆ ತಾವು ಬಂದಿದ್ದೀರಾ. ಯಾವ ವಿಚಾರ ಬಗ್ಗೆ ತಿಳಿಸ್ಕೊಡ್ತೀರಾ? ಮಾಸ್ ಟಿವಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಹಾಗೂ ನನ್ನ ಜನಪ್ರಿಯತೆ ನೀವು ನನ್ನ ಒಡನಾಟ ಇಟ್ಕೊಂಡ ಸುಮಾರು ಒಂದು ವರ್ಷದಿಂದನೂ ಸಹ ವಕೀಲರ ಸಮಸ್ಯೆಗಳ ಬಗ್ಗೆ ಹಾಗೂ ಸಾಮಾಜಿಕ ನಾಗರಿಕ ಸಮಸ್ಯೆಗಳ ಬಗ್ಗೆ, ಕುಂದುಕೊರತೆಗಳ ಬಗ್ಗೆ ಹಾಗೂ ಸವಿಸ್ತಾರವಾಗಿ ಎಲ್ಲಾ ವಕೀಲರನ್ನ ಆಗುಹೋಗುಗಳಿಗೆ ಸದಾ ತಮ್ಮ ಚಾನೆಲ್ ಮುಂಚೂಣಿಯಲ್ಲಿದೆ. ಹೀಗೆ ಮುಂದುವರಿಬೇಕು, ಮತ್ತೆ ನಮ್ಮ ವಕೀಲರನ್ನ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎತ್ತಿ ಹಿಡಿಬೇಕು ಅನ್ನೋದೇ ನಮ್ಮ ಅಭಿಲಾಷೆ. ಇದನ್ನ ನೋಡಿ ತಮ್ಮ ಅಭಿನಂದಿಸಿ ನಾವು ಒಂದೆರಡು ಮಾತಾಡಬೇಕು ಅಂತ ಬಂದ್ವಿ. ನೀವು ಈಗ ಸಿಕ್ಕದ್ದು ನಮ್ಗೆ ತುಂಬಾ ಸಂತೋಷ. ಆದ್ರಿಂದ ನಿಮ್ಮ ಮಾಸ್ ಟಿವಿ ಹೀಗೆ ಮುಂದುವರಿಲಿ, ಸದಾ ದೇವರು ನಿಮ್ಗೆ ಅವಕಾಶ ಮಾಡಿಕೊಳ್ಳಿ. ತಮ್ಮ ಚಾನೆಲ್ ರಾಜ್ಯಾದ್ಯಂತ ಹಾಗೂ ಭಾರತಾದ್ಯಂತ ಮುಂದುವರಿಲಿ ಅಂತ ನನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮಾಜಿ ಶ್ರೀರಂಗಪಟ್ಟಣದ ಮಾನ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಯಕುಮಾರ್ ಸರ್, ತಾವು ಶ್ರೀರಂಗಪಟ್ಟಣದ ಒಂದು ತಂಡದ ಜೊತೆ ಇದ್ದೀರಾ. ತಾವು ಹೇಳೋಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ನಾನು ಏನು ಈ ಮಾಸ್ ಮೀಡಿಯಾ ಟಿವಿ ಇದೆ, ಆ ಮೀಡಿಯಾ ಟಿವಿ ಸಂಬಂಧಪಟ್ಟವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮಾಸ್ ಟಿವಿ ಇವತ್ತು ವಕೀಲರ ಕುಂದುಕೊರತೆಗಳ ಬಗ್ಗೆ ಆಗಿರ್ಬೋದು ಅಥವಾ ಸಮಾಜನ ಇನ್ನಿತರೆ ಯಾವುದೇ ರೀತಿಯಲ್ಲೂ ಕೂಡ ಆ ಸಮಾಜದ ಕಾರ್ಯಮುಖಿಯಾಗಿ ಆ ವೈಖರಿಯನ್ನ ಮುಂದುವರಿಸಿಕೊಂಡು ಬರ್ತಾ ಇರುವಂತದ್ದು ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಷಯ. ಈ ಟಿವಿನಲ್ಲಿ ಮಾಸ್ ಟಿವಿ ಮೀಡಿಯಾ ಚಾನೆಲ್ನ ನಮ್ಮ ಕರ್ಣ ಸರ್ ನಮಗೆ ಆತ್ಮೀಯತೆಯನ್ನ ಇಟ್ಕೊಂಡಿರುವಂತವರು. ಯಾವಾಗಲೇ ಬಂದರೂ ಕೂಡ ವಕೀಲರ ಸಮಸ್ಯೆ ಅಂದ ತಕ್ಷಣ ವಕೀಲರ ಜೊತೆಗೆ ನಿಲ್ಲುವಂತ, ಮತ್ತೆ ವಕೀಲರದ್ದು ಏನೇ ಸಮಸ್ಯೆ ಇದ್ರೂ ಕೂಡ ಅವ್ರ ಜೊತೆ ಒಂದು ಈ ಮೀಡಿಯಾ ಮುಖಾಂತರ ಬೆನ್ನೆಲುಬಾಗಿ ನಿಂತು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇರುವಂತದ್ದು ನಾವೆಲ್ಲರೂ ಮೆಚ್ಚಬೇಕಾದಂತ ವಿಷಯ. ಹಾಗಾಗಿ ನಾವು ಕೂಡ ಏನು ಈ ಮಾಸ್ ಮೀಡಿಯಾ 1 ವರ್ಷನ ಪೂರೈಸ್ತಾ ಇದೆ, ನಮ್ಮೆಲ್ಲ ಖುಷಿಯಿಂದ ವಿಶ್ ಮಾಡೋಣ ಅಂತೇಳಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ನಾವು ನಮ್ಮ ವಕೀಲ ತಂಡ ಶ್ರೀರಂಗಪಟ್ಟಣದಿಂದ ಬಂದ್ವಿ. ಇವತ್ತು ನಾವು ಬಂದು ಇಲ್ಲಿ ಭಾಗಿಯಾಗಿರುವಂತದ್ದು ನಮಗೆ ತುಂಬಾ ಖುಷಿ ಕೊಡುವಂತ ವಿಷಯ. ಅದೇ ರೀತಿ ಇನ್ನು ಮುಂದೆನೂ ಕೂಡ ಮಾಸ್ ಮೀಡಿಯಾ ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಮತ್ತೆ ಜೊತೆಗೆ ನಮ್ಮ ವಕೀಲರ ಆಸೆ ಆಕಾಂಕ್ಷೆ ಅಥವಾ ಅವರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ಮುಂಚೂಣಿಗೆ ತಂದು ಅದನ್ನ ಪರಿಹರಿಸಲಿಕ್ಕೆ ಈ ಮಾಸ್ ಮೀಡಿಯಾ ಮುಖಾಂತರ ಕಾರಣರಾಗಬೇಕು, ಇನ್ನೂ ಹೆಚ್ಚಿನ ಬೆಳವಣಿಗೆ ಕಾಣಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಮಾಸ್ ಮೀಡಿಯಾ ಇನ್ನೂ ಯಶಸ್ಸಿನ ತುದಿಗೆ ತಲುಪಲಿ ಅಂತ ಹೇಳಿ ನಾನಾದರೂ ವಿಶ್ ಮಾಡ್ತಾ ಈ ಒಂದು ಸಮಯದಲ್ಲಿ ನಾನೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ತಮ್ಮ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದೀವಿ ಸರ್. ಮೈಸೂರಿಗೆ ಹೋಗ್ಬೇಕಾರೆಲ್ಲ ಮೊದಲನೇದಾಗಿ ಶ್ರೀರಂಗಪಟ್ಟಣ ಸಿಗ್ತದೆ. ಶ್ರೀರಂಗಪಟ್ಟಣ ಕರ್ನಾಟಕದಾದ್ಯಂತ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಸ್ಥಳ. ಇಷ್ಟು ಬಿಡಿನಲ್ಲಿ, ಇಷ್ಟು ಒಂದು ಕೋರ್ಟ್ ಶೆಡ್ಯೂಲ್ನಲ್ಲೂ ನಮ್ಮ ಸೋಮವಾರ ಜಯಕುಮಾರ್ ಸರ್ ಆಗ್ಬೋದು, ಮತ್ತೆ ವಕೀಲರಾಗ್ಬೋದು, ಸ್ನೇಹಿತರಾಗ್ಬೋದು, ಎಲ್ಲರೂ ಬಿಸಿ ಇದ್ಕೊಂಡು ಅಚಾನಕ್ ಆಗಿ ಇವತ್ತು ಮಾಸ್ ಚಾನಲ್ಗೆ ತಾವು ಬಂದಿದ್ದೀರಾ. ಯಾವ ವಿಚಾರ ಬಗ್ಗೆ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ನಮ್ಮ ಶ್ರೀರಂಗಪಟ್ಟಣ ಇತಿಹಾಸ ಪುರಾಣ ಪ್ರಸಿದ್ಧವಾದಂತಹ ಸ್ಥಳ, ಶ್ರೀರಂಗನಾಥನ ಸನ್ನಿಧಿಯಲ್ಲಿ ಇರುವಂತಹ ಶ್ರೀರಂಗಪಟ್ಟಣ. ಈ ನಿಟ್ಟಿನಲ್ಲಿ ಈ ಬಗ್ಗೆ ಏನೇ ಮಾತಾಡ್ಲಿಕ್ಕೂ ನಮ್ಮ ವಕೀಲರ ಸಂಘದ ವಿವಿಧ ದೇಶ ಸಹಕಾರ ಸಂಘದ ಅಧ್ಯಕ್ಷರು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅವ್ರಿಗೆ ನಾನು ಈ ಮೈಕ್ನ ಫಾರ್ವರ್ಡ್ ಮಾಡ್ತೀನಿ ಸರ್. ನಾನು ಈ ದಿನ ಬಂದಿರೋದು ಮಾಸ್ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನ ಮೆಚ್ಚಿ ನನ್ನ ಒಂದು ಅಭಿನಂದನಾ ಪತ್ರವನ್ನ ಸಲ್ಲಿಸಲು ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ಕರ್ಣ ಸರ್ ಬಂದು ಹಾಗೂ ನಮ್ಮ ರೆಡ್ಡಿ ಸರ್ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್, ಇವತ್ತು ಮಾಸ್ ಚಾನಲ್ಗೆ ನಮ್ಮ ಕನ್ನಡ ರಾಜ್ಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ತಾವು ಬಹಳ ಹೆಸರು ಮಾಡಿರ್ತಕ್ಕಂಥ ನಮ್ಮ ಮಿಟ್ಟಲ್ ಕೋರ್ಟ್ ಸರ್ ನಮ್ಮ ಚಾನಲ್ ಬಂದಿದ್ದಾರೆ.
ತಮಗೆ ವಂದನಾರ್ಪಣೆ ಸಲ್ಲಿಸ್ತಾ ತಾವು ಚಾನಲ್ ಬಂದಿರತಕ್ಕಂಥ ಒಂದು ಸಿಹಿ ಸುದ್ದಿ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ತಾವು ಕೇಳ್ಕೊತೀವಿ. ಇವತ್ತಿನ ದಿವಸ ಮಾಸ್ ಟಿವಿಯ ಎಲ್ಲ ಒಂದು MD ಅವರಾಗಲಿ ಹಾಗೂ ಕೆಲಸಗಾರರಾಗಲಿ ಆತ್ಮೀಯವಾಗಿ ಒಂದು ವರ್ಷ ಪೂರೈಸಿದ್ದೀವಿ ಬರಬೇಕಂತ ಕೇಳಿಕೊಂಡಾಗ ತುಂಬ ಹೆಮ್ಮೆಯಿಂದ ನಿಮ್ಮ ಈ ಮಾಸ್ ಟಿವಿ ಮೀಡಿಯಾ ಆ್ಯಂಡ್ ಸ್ಯಾಟಲೈಟ್ ಟಿವಿ ನ್ಯೂಸ್ಗೆ ಆಗಮಿಸಿದ್ದೀನಿ. ಇಲ್ಲಿಯ ಎಲ್ಲ ವಾತಾವರಣ ನೋಡಿದಾಗ ನನಗೆ ತುಂಬ ಖುಷಿ ಅನಿಸ್ತು. ಈ ವಿಷಯವನ್ನು ಇಡೀ ರಾಜ್ಯದ ವಕೀಲರಿಗೂ ಹಾಗೂ ರಾಜ್ಯದ ಜನತೆಗೂ ಹೇಳಲಿಕ್ಕೆ ತುಂಬ ಅನಿಸ್ತಾ ಇದೆ. ಅವುಗಳೆಲ್ಲ ಜುಲೈ 8, 2025 ಮಾಸ್ ಟಿವಿ ಪ್ರಾರಂಭ ಮಾಡಿ ಅವತ್ತಿಂದ ಇವತ್ತಿನವರೆಗೂ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನು ಹಾಗೂ ವಕೀಲರನ್ನು ಹಾಗೂ ವಕೀಲರ ಪರಿಷತ್ತನ್ನು ಹಾಗೂ ವಕೀಲ ಸಂಘದ ಪದಾಧಿಕಾರಿಗಳನ್ನು ಮತ್ತು ಕಾನೂನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಈ ಒಂದು ತಮ್ಮ ಮೀಡಿಯಾದ ಮುಖಾಂತರ ತಿಳಿಸಲಿಕ್ಕೆ ತಾವೆಲ್ಲರೂ ಶ್ರಮಪಟ್ಟು ಕೆಲಸ ಮಾಡಿದ್ರಿ. ಮೊದಲನೇದಾಗಿ ಇಡೀ ರಾಜ್ಯದ ಎಲ್ಲರ ಪರವಾಗಿ ಈ ಮಾಧ್ಯಮದ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ಸಹ ರಾಜ್ಯದ ವಕೀಲರಿಗೂ ಹಾಗೂ ಸಾರ್ವಜನಿಕರಿಗೂ ಸಹ ಈ ಕಾನೂನು ನ್ಯಾಯವನ್ನು ನಿಮ್ಮ ಮೀಡಿಯಾದ ಮುಖಾಂತರ ತಿಳಿಸಬೇಕು ಅಂತೇಳಿ ಎಲ್ಲ ವರ್ಗದ ಸಿಬ್ಬಂದಿ ವರ್ಗದವರಿಗೂ ನಾನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವರು ಈ ಮಾಸ್ ಟಿವಿ ಒಂದು ವರ್ಷ ಅಲ್ಲ, ಒಂದು 100 ವರ್ಷ ಪೂರೈಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ತನ್ನ ಹೆಸರನ್ನು ಮಾಡಲಿ ಅಂತೇಳಿ ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ತಾವು ಮುಂದಿನ ದಿನಮಾನದಲ್ಲಿ ಎಲ್ಲ ವಕೀಲರು ಒಂದು ಕುಟುಂಬದ ಸದಸ್ಯರಾಗಿ ಒಂದು ನ್ಯಾಯಾಂಗದ ಘನತೆಯನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನು ಇಡೀ ರಾಜ್ಯದ ಎಲ್ಲರೂ ವಕೀಲರು ಮಾಡೋಣ ಅನ್ನುವಂಥ ಮಾತನ್ನ ಈ ಮಾಸ್ ಟಿವಿಯ ಮುಖಾಂತರ ಹಾಗೂ ನನಗೆ ಮೊನ್ನೆ ಮಾರ್ಚ್ 11, 2026 ನಡೆದ ಚುನಾವಣೆಯಲ್ಲಿ ನನಗೆ ಮತವನ್ನು ಹಾಕಿದಂಥ ಪರೋಕ್ಷವಾಗಿ ಅಪರೋಕ್ಷವಾಗಿ ನನ್ನ ಪರವಾಗಿ ಶ್ರಮವನ್ನು ಮಾಡಿದಂಥ ಎಲ್ಲ ವಕೀಲರಿಗೂ ಸಹ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಮಾನದಲ್ಲಿ ರಾಜ್ಯದ ವಕೀಲರು ಒಗ್ಗಟ್ಟು ಹೆಚ್ಚಿಗೆ ಆಗಲಿ ಅಂತ ಆಶಿಸ್ತಾ ಈ ಮಾಸ್ ಟಿವಿಯ ವೀಕ್ಷಕರೆಲ್ಲರಿಗೂ ಸಹ ಒಂದು ವರ್ಷದ ಸಂಭ್ರಮವನ್ನು ಆಚರಿಸಲಿಕ್ಕೆ ಹಾಗೂ ರಾಜ್ಯದ ಎಲ್ಲ ವಕೀಲರು ನನಗೆ ಮಾರ್ಚ್ 11 ಒಂದು ಸಹಾಯ ಸಹಕಾರ ಮಾಡೋದಕ್ಕಾಗಿ ಅವರಿಗೆ ಮಾಸ್ ಟಿವಿಯ ಮುಖಾಂತರ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾರೆ. ಸರ್, ಈಗ ಶ್ರೀರಂಗಪಟ್ಟಣ ವಕೀಲರ ಸಂಘದಾಗಿರ್ತಕ್ಕಂಥ CK ಸೋಮು ಅವರು ಇವತ್ತು ಮಿಡಲ್ ಕೋರ್ಟ್ ಸರ್ ಇವತ್ತು ಚಾಲನೆ ಮಾಡಿದ್ದಾರೆ. ತಮ್ಮ ಒಂದು ಅನಿಸಿಕೆ ಏನಂತ ಹೇಳ್ತೀರಿ? ಮೊದಲು ಮಿಡಲ್ ಕೋರ್ಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಚಾನಕ್ ಆಗಿ ನಾವು ಬಂದ್ವಿ ಹೈಕೋರ್ಟ್ಗೆ. ಆಗ ಈಗ 1 ವರ್ಷ ಅಂತ ತಿಳಿಯಿತು. ಆಗ ಮಾಸ್ ಟಿವಿಯನ್ನ ಮೀಟ್ ಮಾಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕೆ ಅಂತ ಬಂದ್ವಿ. ಆಗ ವಿಠಲ್ದವರು ಸಹ ಸಿಕ್ಕಿದ್ರು. ನನಗೆ ತುಂಬಾ ಸಂತೋಷ ಆಯಿತು. ಇವ್ರನ್ನ ಈಗ ಒಂದು 3-4 ತಿಂಗಳಿಂದೆ ಭೇಟಿ ಮಾಡಿದ್ವಿ. ಆಗ ಅವರ ಚೇಂಬರ್ ಮೇಲೆ ನನ್ನ ಕರೆದು ಕುಣಿಸಿ ನಿಮ್ಮ ವಕೀಲರ ಸಮಸ್ಯೆ ಏನೇ ಇದ್ರೂ ನೇರವಾಗಿ ಬನ್ನಿ ಅಂತಂದ್ರು. ಆಗ ಮೈಸೂರು ಭಾಗದ, ಮಂಡ್ಯ ಭಾಗದ ಕೆಲವೊಂದು ಜೂನಿಯರ್ಸ್ಗಳು ಎನ್ರೋಲ್ಮೆಂಟ್ಗೆ ಇದ್ರು. ಅವ್ರಿಗೆ ಹಿಂಗೆ ತುಂಬಾ ದೂರದಿಂದ ಬಂದರೆ ತೊಂದರೆ ಆಗುತ್ತೆ, ಬೇಗ ಮಾಡಿಕೊಡಿ ಅಂದಾಗ ಅಲ್ಲೇ ತಕ್ಷಣದಲ್ಲಿ ಅವರ ಸಿಬ್ಬಂದಿ ವರ್ಗದವ್ರಿಗೆ ಹೇಳಿ ತಕ್ಷಣ ಅವ್ರಿಗೆ ಏನ್ ಬೇಕು ಎಲ್ಲಾನು ಇಮಿಡಿಯೇಟ್ಲಿ ಮಾಡಿ ಅವ್ರನ್ನ ಎನ್ರೋಲ್ ಏನ್ ಬೇಕು ಅದನ್ನ ಸೂಕ್ತ ದಾಖಲೆಗಳನ್ನ ಪರಿಶೀಲಿಸಿ ಬೇಗ ಒಂದೇ ದಿನದಲ್ಲಿ ಮಾಡಿಕೊಟ್ರು. ಅವ್ರಿಗೆ ನನ್ನ ಅವ್ರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸರ್, ನಮ್ಮ ಶ್ರೀರಂಗಪಟ್ಟಣ ಮತ್ತೊಬ್ಬರು ಅಧ್ಯಕ್ಷರು ಅಂತ ತಮ್ಮನ್ನು ಕರೀತಾರೆ. ತಾವು ನಮ್ಮ ಮಿಡಲ್ ಕೋರ್ಟ್ ಸರ್ ಬಂದಿದ್ದಾರೆ ಅಚಾನಕ್ ಆಗಿ ಚಾನಲ್ಗೆ. ಇದ್ರ ಬಗ್ಗೆ ತಾವೇನು ಇಷ್ಟಪಡ್ತೀರಾ? ನಾನು ಈ ಮೀಡಿಯಾ ಕಚೇರಿಗೆ ಬಂದಾಗ ಮಿಡಲ್ ಕೋರ್ಟ್ ಸರ್ನ ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈ ಹಿಂದೆ ಅವರು ರಾಜ್ಯ ಬಾರ್ ಕೌನ್ಸಿಲ್ ನ ಚೇರ್ಮನ್ ಆಗಿದ್ದಂತವರು, ಒಳ್ಳೆ ಕೆಲಸ ಮಾಡಿರುವಂತವರು. ಹಾಗಾಗಿ ವಕೀಲರ ಕುಂದುಕೊರತೆ, ವಕೀಲರ ನಾಡಿ ಮಿಡಿತ ಎಲ್ಲವನ್ನ ಅರ್ತು ಅವರು ಕೆಲಸ ಮಾಡಿರುವಂತವರು. ಹಾಗಾಗಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನ ವಕೀಲರ ಸಮೂಹಕ್ಕೆ ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ಹಾಗೆ ಇದೇ ರೀತಿ ನಾನು ಇಲ್ಲಿ ಇವ್ರನ್ನ ಭೇಟಿ ಮಾಡಿ ಮಾತಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನಗೂ ಖುಷಿ ತಂದ ವಿಷಯ. ಹಾಗಾಗಿ ಇನ್ನೂ ಹೆಚ್ಚಿನ ಸೇವೆಯನ್ನ ಒದಗಿಸಲಿಕ್ಕೆ ಅವರಿಗೆ ದೇವರು ಹೆಚ್ಚಿನ ಆಶೀರ್ವಾದವನ್ನ ನೀಡಲಿ. ನಮ್ಮ ವಕೀಲರ ಸಮೂಹಕ್ಕೆ ಅವರ ಸೇವೆ ಇನ್ನೂ ನಿರಾತಂಕವಾಗಿ ಮುಂದುವರಿಲಿ ಅಂತ ಹೇಳ್ತೀನಿ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಸರ್, ತಮ್ಮನ್ನೊಂದು ಪ್ರಶ್ನೆ ಕೇಳ್ಬೇಕು ಸರ್. ಮಿಡಲ್ ಕೋರ್ಟ್ ಸರ್, ಈಗಾಗಲೇ ತಾವು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನ ಅಧ್ಯಕ್ಷ ಆಯಿತು. ತಾವು ಈಗಾಗಲೇ ನಮ್ಮ ತಿಳಿದು ಬಂದ ಮಾಹಿತಿ ಪ್ರಕಾರ ಬಿಜೆಪಿನಲ್ಲಿದ್ದೀರಿ. ಏನು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಜೊತೆ ಮತ್ತೆ ಏನು ನಮ್ಮ ಮೊನ್ನೆ ಏನು ಒಂದು ಎಲೆಕ್ಷನ್ ನಡೀತಾ ಇದೆ, ಪಾದಚಾರಿ ಒಂದು ತೆರವು, ಇದರಲ್ಲಿ ತಾವು ಧರಣಿನಲ್ಲಿ ಪಾಲ್ಗೊಂಡಿದ್ರಿ. ನಿಮ್ಮ ಒಂದು ಉಪಸ್ಥಿತಿನಲ್ಲಿ ಧರಣಿಗಳಾಗ್ತಾ ಇದೆ.
ನಮ್ಮ ಮೀಟರ್ ಕೊಡೋರು ದಂಡನಿದ್ದಾರೆ ಅಂತೇಳಿ ನಮ್ಮ ಮಾಹಿತಿ ಬಂತು. ಈ ಒಂದು ನಡೆ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ನಾವು ಎಲ್ಲೇ ಇರಲಿ ಸಾರ್ವಜನಿಕವಾಗಿ ಕೆಲಸವನ್ನು ಮಾಡುವಂಥ ವ್ಯಕ್ತಿ ನಾನು. ಅದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷದಲ್ಲಿ 1989ರಿಂದ ನಾನು ಗುರುತಿಸಿಕೊಂಡು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಮಾನದಲ್ಲೂ ಸಹ ಆ ಸಮಾಜಕ್ಕೆ ಮುಖ್ಯವಾಗಿ ಕೆಲಸ ಕಾರ್ಯಗಳನ್ನ ರಾಜಕೀಯ ಪಕ್ಷ ಇರಲಿ, ಭಾರತ ಕಾಂಗ್ರೆಸ್ನಲ್ಲಿ ಏನೇ ಅಧಿಕಾರ ಇರಲಿ ಬಿಡಲಿ, ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಈ ಮಾಸ್ ಟಿವಿಯ ಮುಖಾಂತರ ಇಡೀ ರಾಜ್ಯದ ಜನತೆಗೆ ಹೇಳಿಕೆ ಇಚ್ಛೆಪಡ್ತಾರೆ. ಟಿವಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಮಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ಸಹ ನಮ್ಮ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾರೆ. ಅದೇ ರೀತಿ ಮಾಸ್ ಮೀಡಿಯಾ ಮಾಧ್ಯಮದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ, ರೆಡ್ಡಿ ಸರ್ಗೂ, ಕರ್ಣ ಸರ್ಗೂ ಹಾಗೂ ಈ ಒಂದು ನಮಗೆ ಈ ಒಂದು ವೇದಿಕೆಯ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಕ್ಕೆ ಪ್ರಯತ್ನ ಮಾಡ್ತೇನೆ. ಈ ವೇದಿಕೆಯಲ್ಲಿ ಭಾಗವಹಿಸಿ ಇಷ್ಟೊತ್ತು ಅಭಿನಂದನೆ ಸಲ್ಲಿಸಿ ಹಾಗೂ ಅದೇ ರೀತಿ ಸರ್ಪ್ರೈಸ್ ಆಗಿ ವಿಠಲ್ ಅವರು ಸಿಕ್ಕರು, ಅದು ತುಂಬಾ ಸಂತೋಷ ಆಯಿತು. ಹಾಗೆ ಮಾಸ್ ಟಿವಿಯ ಕುಟುಂಬ ವರ್ಗದವರಿಗೆ ಎಲ್ಲಾ ಸಮಸ್ತ ಜನತೆಗೂ ನಮ್ಮ ವಕೀಲರ ವಿವಿಧ ಸಂಘದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ವೀಕ್ಷಕರೇ, ನಾವು ಆಕ್ಚುಲಿ ಇವತ್ತು ನಮ್ಮ 1 ವರ್ಷದ ಮುಕ್ತಾಯ ಸಮಾರಂಭ. ಆಕ್ಚುಲಿ ನಾವು 2ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದ ಕೆಪಿಸಿ ಅಧ್ಯಕ್ಷರಾದ ವಿಠಲ್ ಕೋಡ್ ಸಾಹೇಬರು ಮತ್ತು ಶ್ರೀರಂಗಪಟ್ಟಣದ ವಕೀಲರ ಸಂಘದ ಅಧ್ಯಕ್ಷರಾದ ಸೋಮು ಅವರು ಮತ್ತು ಅವರ ಎಲ್ಲ ಆಫೀಸ್ ಜಯಕುಮಾರ್ ಅವರು ಆಗಲಿ ಎಲ್ಲ ಬಂದು ನಮಗೆ ತುಂಬಾ ಇದು ಮಾಡಿದ್ದಾರೆ. ನಾವು ಇದೇ ತರ ನಮ್ಮ ವೀಕ್ಷಕರಿಗೆ ಇದೇ ತರ ಸೇವೆ ಕೊಡ್ತೀವಿ ಮತ್ತು ಇನ್ನೂ ಹೆಚ್ಚಿಗೆ ಒಳ್ಳೆ ನ್ಯೂಸ್ಗಳು, ನಮ್ಗೆ ಲೀಗಲ್ ಇಶ್ಯೂಸ್ ಏನೇ ಇದ್ರು ನಾವು ನಿಭಾಯಿಸ್ಕೊಂಡು ಹೋಗೋಕ್ಕೆ ನಾವು ರೆಡಿ ಇದ್ದೀವಿ. ನಾವು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ.